ಇದು ಗ್ರೌಂಡ್ ಶಾಟ್ ಆಗೈತಿ. ಇದು ನನಗೆ ಅನ್ಸೋ ಮಟ್ಟಿಗೆ ಬಾಲ್ ಈ ಕಡೆ ಏನಾರು ಹೊಡೆದ್ರಂದ್ರೆ ಸಿಗೋ ಡೌಟ್. ಹೂ ಸ್ಟಾಪ್ಡ್ ಯು? ಇದು ಯಾವ ಪಿಚ್ ಅನಿಸ್ತತಿ ರಿಯಾಜ್ ನಿಮ್ಗೆ? ಇದು ಪಕ್ಕ 100% ಬ್ಯಾಟಿಂಗ್ ಪಿಚ್. ಹಾಂ, ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನೀವು ನೋಡ್ರಿ, ಇವತ್ತಿನ ಡೇಟ್ November 1. ನಿಮಗೆಲ್ಲರೂ ತಿಳಿದಂಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವ. ಎಲ್ಲರಿಗೂ ವಿಶ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಜೈ ಕನ್ನಡ. ಕನ್ನಡವೇ ಉಸಿರು, ಕನ್ನಡವೇ ಹೆಸರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇವತ್ತಿನ ವ್ಯೂ ನೋಡ್ರಿ ನನ್ನ ಹಿಂದೆ ಹೆಂಗೈತೆ. ಈಗ ಸೂರ್ಯ ರೈಸ್ ಹಾಕತ್ತಾನ. ಸೊ ನೋಡ್ರಿ ಹೆಂಗೈತೆ ವ್ಯೂಸ್. ಸೊ ನಾನು ನಿಮ್ಗೆ ಇವತ್ತು ಕರ್ಕೊಂಬಂದಿನಿ ಗುಳೆಗುಡ್ಡ ಅಂದ್ರೆ ಇಲ್ಲೊಂದು ದೊಡ್ಡ ಗುಡನ ಐತ್ರಿ ಬೂದನಗಡೆ ರೋಡಿಗೆ ಹೋಗ್ಬೇಕಾದ್ರೆ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಹೊಂಟಾರ. ಇವತ್ತು ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಗುಳೆಗುಡ್ದಾಗ ಟೂರ್ನಾಮೆಂಟ್ ಅದಾವ ರೀ, ಕ್ರಿಕೆಟ್ ಪಂದ್ಯಾವಳಿ, ಗುಳೆಗುಡ್ ಚಾಂಪಿಯನ್ಸ್ ಲೀಗ್ ಸೀಸನ್ 1. ಸೊ ಇದು ನಮ್ಮ ಪಿಚ್ ರೀ. ಇದು ನೀವು ನೋಡ್ತಿರ್ಬೋದು. ಇದು ಎಲ್ಲೈತೆ ಅಂತಂದ್ರೆ ಗುಳೆಗುಡ್ಲಿಂತ್ರ ಬರ್ಬೇಕಾದ್ರೆ ಗುಂಡಪ್ಪನ ಗುಡಿ ಬರುತ್ತೆ. ಆ ಗುಡಿಲಿಂತ್ರ ನಾನು ಹಿಂದೆ ಏನು ಕಾಣಕಂತತ್ತಲ್ರಿ, ಇದು ಗುಡಾನ. ಈ ಗುಡಾನ ಕಡೆ ಐತಿ. ಹಂಗೆ ನೆಕ್ಸ್ಟ್ ಹೋದ್ರೆ ಬೂದನಗಡೆ ಬರುತ್ತೈತಿ, ಇನ್ನೊಂದು ಅರ್ಧ ಕಿಲೋಮೀಟ್ರದಾಗ. ಆಮೇಲೆ ಈ ಕಡೆ ಎಲ್ಲ ರೋಡ್ ಐತಿ, ಬರ್ಬೋದು. ಇವ್ರು ಏನೋ ಮಾಡ ಅಂತಿರೋರು ಜೋತಾಡಕಂತ ನೋಡ್ರಿ, ಬಿಡ್ರಲಿ, ಅವು ಕಷ್ಟಪಟ್ಟು ಕಟ್ಟು ಹೋಗಿರ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟೂರ್ನಮೆಂಟ್ ಏರ್ಪಡಿಸಲಾಗಿದೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ. ಜೈ ಕನ್ನಡ. ಗುಳೆಗುಡ್ಡ ಚಾಂಪಿಯನ್ಸ್ ಲೀಗ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿ. ಸ್ಥಳ ಬಾಗಲಕೋಟೆ ರೋಡ್, ಗುಂಡಪ್ಪನ ಗುಡಿ ಹತ್ತಿರ, ಗುಳೆಗುಡ್ಡ. ನಿಮ್ಗೆ ಹೇಳ್ದಂಗೆ ಸೇಮ್ ಪ್ಲೇಸ್. 31 ಅಂದ್ರೆ ನಿನ್ನೆ ಉದ್ಘಾಟನೆ ಆಗೈತೆ ರೀ. ಅದು ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ಆಗಿ ಪ್ರಥಮ ಬಹುಮಾನ ನಮ್ಮ ಡಾಕ್ಟರ್ ರಾಜು ವಿ ನಾಯ್ಕರ್ ಸರ್ ಅವ್ರು ಕೊಟ್ಟಿದ್ದಾರೆ. ಇವರು BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಾರೆ ಬಾಗಲಕೋಟೆ ಒಳಗೆ. 44,444 ರೂಪಾಯಿ. ಆಮೇಲೆ ದ್ವಿತೀಯ ಬಹುಮಾನ ಬಂದುಬಿಟ್ಟು ಶ್ರೀ ಶಾಂತಗೌಡ ಟಿ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರು ಬಾಗಲಕೋಟೆ ಜನತಾ ಪಕ್ಷದವರು, ಭಾಜಪ ಬಾಗಲಕೋಟೆ. ಹಾಗೂ ಶ್ರೀಶೈಲ ಕುಂಬಾರ BJP ಮುಖಂಡರು ಗುಳೆಗುಡ್ಡ. ಆಮೇಲೆ ಶ್ರೀ ಶ್ಯಾಮ್ ಸುಂದರ್ ಜೈ ಕೋರ್ವರ್ ಅವರು AKMC ಬೆಂಗಳೂರು ಸದಸ್ಯರು ಹಾಗೂ ಬಾಗಲಕೋಟೆ ಸದಸ್ಯರು. ಹಾಗೆ ತೃತೀಯ ಬಹುಮಾನ ಬಂದುಬಿಟ್ಟು 22,222 ರೂಪಾಯಿ ಶ್ರೀ ಹನುಮಂತ ಮಾವಿನಮರ ಸರ್ ಅವರು ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರು JDS ಬಾಗಲಕೋಟೆ ಅವರು. ಗುಳೆಗುಡ್ಡ ಸದಸ್ಯರಾಗಿ ನಿಮ್ಮನ್ನೆಲ್ಲರೂ ಸ್ವಾಗತ ಮಾಡ್ತೀವಿ. ಇವತ್ತು ಆ್ಯಕ್ಚುಲಿ ನಾವೇನು ತಿಳ್ಕೊಂಡ್ರೆ ಇವರು, ನಾ ಫುಟ್ಬಾಲ್ ಆಡ್ತೀನಿ, ಫುಟ್ಬಾಲ್ ಆಡೋ ಸಂಬಂಧ ಬಾಲಿಂಗ್ ಬರ್ತಿದ್ದಿಲ್ಲ ಇವಂಗ, ಒಂದು ಬಾಲ್ ಇಡಾಕ್ ಬರ್ತಿದ್ದಿಲ್ಲ ಇವಂಗ, ಹೇಳ್ತಾರೆ ನೋಡ್ರಿ. ಬಾಲ್ ಇಡಾಕ್ ಬರ್ತಿದ್ದಿಲ್ಲ ಕರ್ಕೊಂಡು ಎಲ್ಲಿ ಕರ್ಕೋತಾರ ಹಳ್ಳಿ. ಇದು ಗ್ರೌಂಡ್ ಶಾಟ್ ಆಗೈತಿ. ಇದು ನನಗೆ ಅನ್ಸೋ ಮಟ್ಟಿಗೆ ಬಾಲ್ ಈ ಕಡೆ ಏನಾರು ಹೊಡೆದ್ರಂದ್ರೆ ಸಿಗೋ ಡೌಟ್. ಆ ಕಡೆ ಹೊಡೆದ್ರೆ ಸಿಗ್ತಾವೆ, ಪಕ್ಕ ಸಿಗ್ತಾವೆ. ಈ ಕಡೆ ಹೊಡೆದ್ರೆ ನಮ್ಮ ಅಭಿಮಾನಿಗಳು ತೊಗೊಂಬರ್ತಾರೆ. ಅಲ್ಲೇ ಸ್ಟೇಟ್ ಹೊಡೆದ್ರಂದ್ರೆ ಬಾಲ್ ಅಂತ 20ಗೆ ಹಾಕತ್ತೆ. ಇದು ಯಾವ ಪಿಚ್ ಅನಿಸ್ತತಿ ರಿಯಾಜ್ ನಿಮ್ಗೆ? ಇದು ಪಕ್ಕ 100% ಬ್ಯಾಟಿಂಗ್ ಪಿಚ್. ಹಾಂ, ಯಾಕಂದ್ರೆ ನಾನು ಹೇಳ್ತೀನಿ, ಬಾಲಿಂಗ್ ಇಲ್ಲಿಂದ ಹಾಕಿರಂತ ತಿಳ್ಕೊ, ಬಾಲ್ ಸ್ಪೀಡ್ ಹೋಕ್ಕೋ, ಎದಿಮೆ ಹೋಕ್ಕೋ ಬಾಲ್. ಬ್ಯಾಟಿಂಗ್ ಆಡ್ತಾರ, ಆ ಕಡೆ ಆಡೋದಿಲ್ಲ, ಅಲ್ಲಿಂದ ಬಾಲಿಂಗ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ. ಹಿಂಗಾಗಿ ಬಾಲಿಂಗ್ ಹಾಕೋಣ ಏನಾಗುತ್ತೆ, ದೂರ ಆಗುತ್ತಲ್ಲ, ಸ್ಪೀಡ್ ಬೀಳೋದಿಲ್ಲ. ಇದು ಟೂ ಸೈಡ್ ಅನ್ನಿಸ್ತಾರ ಬರೀ ಎಲ್ಲಾರು. ಹಾಫ್ ಪಿಚ್ ಆಯ್ತು. 2 ಸೈಡ್ ಆಡಿಸ್ತಾರ, 1 ಸೈಡ್ ಆಡಿಸ್ತಾರೆ. ಇದನ್ನ 1 ಸೈಡ್ ಅಷ್ಟೇ ಆಡಿಸ್ತಾರೆ. ಪಿಚ್ ಮಾತ್ರ ಅವರಿಗೆ ನಿಜವಾಗ್ಲೂ ಆರ್ಗನೈಸ್ ಯಾರು ಮಾಡಿದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಎಷ್ಟು ಕಷ್ಟಪಟ್ಟರೋ ಗೊತ್ತಿಲ್ಲ ಇದ್ರ ಬಗ್ಗೆ. ಆದರೆ ಈ ಪಿಚ್ ನೋಡಿದ್ರೆ ಹೇಳ್ಬೇಕು, ನಿಜವಾಗ್ಲೂ ಭಾಳ ಕಷ್ಟಪಟ್ಟಿದ್ದಾರೆ. ಮುತ್ತಿಡ್ಬೇಕು ಹಂಗೈತೆ ಐತಿ ಪಿಚ್. ನೋಡ್ರಿ, ನೀವೇ ನೋಡ್ರಿ ಈಗ ಪಿಚ್ ಎಷ್ಟು ಚಂದ ಐತಿ. ಯಾರು ಬರ್ತಾರಲ್ಲ ಬ್ಯಾಟ್ಸ್ಮನ್, ಅವ್ರಿಗೆ ಮಾತ್ರ ಸಖತ್ತಾಗೈತಿ ಇದು ಪಿಚ್. ಬರೀ ಮುಟ್ಟಿದ್ರೆ ಸಾಕು, 6 ಹೋಕ್ಕೋ. ಹಂಗೆ ಬೌಲರ್ಸಿಗೂ ಚಲೋ ಐತಿದು. ಲೆಂತ್ ಬೀಳ್ತಾವೆ, ಬಾಲು ಲೆಂತ್ ಬೀಳ್ತಾವೆ, ಚಲೋ. 24 ಸ್ಟೆಪ್ ಇರ್ಬೇಕು ಅನ್ಸುತ್ತೆ. 24 ಸ್ಟೆಪ್ಸ್ ಇರ್ತಾವೆ. ಚಾಂಪಿಯನ್ಸ್ ಲೀಗ್ 1. ನೋಡ್ರಿ ನಮ್ಮ ಗೆಳೆಯ ನೋಡ್ರಿ ಬೌಲಿಂಗ್ ಹೇಗೆ ಆಗ್ತಾನೆ ನೋಡ್ರಿ. ಇವನ ನೋಡ್ರಿ ನಮ್ಮ ಗೆಳೆಯ ರಿಯಾಜ್ ಅಂತೇಳಿ. ಒಳ್ಳೆ ಬೌಲರ್ ಇವ ಒಂದು ಟೈಮ್ ಒಳಗೆ. ಬಟ್ ಈಗ ಸಂಸಾರಕ್ಕೆ ಬಿದ್ದು ಕ್ಯಾಟ ಈಗ ಹಿಂಗೆ ಆಗ್ತಾನೆ ನೋಡ್ರಿ ಬೌಲಿಂಗ್. ಗುಡ್, ವೆರಿ ಗುಡ್. ಮೀಟರ್ ಬೇಕು, ಮೀಟರ್. ಕ್ಲೈಮೇಟ್ ನೋಡ್ರಿ, ಸೂರ್ಯ ಹೆಂಗೆ
ಹುಟ್ಟಾಕಂತಾನೆ. ಕ್ಲೌಡ್ಸ್ ನೋಡೋಕಂತ್ರ ಏನೋ ಒಂಥರ ಫೀಲ್ ಆಗುತ್ತೆ. ಟೂರ್ನಮೆಂಟ್ ಮಾಡಿದ್ರಲ್ಲ ಸ್ಪೆಷಲಿ ಗುಳೇಗುಡ್ ಕ್ರಿಕೆಟ್ ಗುಳೇಗುಡ್ ಚಾಂಪಿಯನ್ಸ್ ಲೀಗ್ ಸೀಸನ್ 1 ನಡ್ಸೋಕಂಥವ್ರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ದಿನ ಇಲ್ಲಿ ಬಂದು ಆಟ ಆಡ್ತೀವಿ. ನಿಮ್ಮ ಮ್ಯಾಚ್ ಮುಗೀಲಿ, ಇದು ಗ್ರೌಂಡ್ ಚಲೋ ಅಂತ ನೋಡ್ಕೊಳೋ ಜವಾಬ್ದಾರಿ ನಮ್ಮದು. ಯಾರು ಇಲ್ಲಿ ಬಂದು ಆಟ ಆಡ್ತೀವಲ್ಲ ಅವ್ರು ನಮ್ಮದು. ದಯಮಾಡಿ ಹೇಳ್ತೀನಿ, ಈ ಗ್ರೌಂಡ್ ಹಿಂಗೆ ಅತ್ತೆ ಮಾಡ್ಯಾರ ಅಂತ ಅಂದಮ್ಯಾಗ ಸ್ಪೆಷಲಿ ಹೇಳ್ತೀನಿ, ಯಾರು ಡ್ರಿಂಕ್ಸ್ ಮಾಡ್ತಾರಲ್ಲ ಸ್ಪೆಷಲಿ ಅವ್ರಿಗೆ ಹೇಳಕ್ಕಂತೀನಿ, ಇಲ್ಲಿ ಬಂದು ಬೀರ್ ಬಾಟ್ಲಿ ಒಗ್ಯೋದಾಗಲಿ ಆಮೇಲೆ ಏನೋ ಹೊಲಸು ತಂದು ಒಗ್ಯೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಸ್ವಚ್ಛತೆ ಕಾಪಾಡ್ಯಾರ. ನಿಜವಾಗ್ಲೂ ಹೇಳಂತೀನಿ, ಹಂಗೇನಾದರೂ ಬಂದು ತಂದು ಕೊಡಿದ್ರು ಐತಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡ್ರಿ. ಡಸ್ಟ್ಬಿನ್ ಎಲ್ಲಿರ್ತೈತಿ ಅಲ್ಲಿ ಹೋಗಿರಿ, ಬಟ್ ಗ್ರೌಂಡ್ನ್ಯಾಗ ಮಾತ್ರ ಹಾಕಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಮುತ್ತಿಡ್ಬೇಕು ರೀ, ಹಂಗತ್ತೆ ಮಾಡಿದಾರೆ. ಗುಳೇಗುಡ್ದಾಗ ಇಂಥ ಪಿಚ್ ಬೇಕಾಗಿತ್ತು. ಸೊ ಸ್ಪೆಷಲಿ ನಿಮಗೆ ಹೇಳಕ್ಕಂತೀನಿ, ನೇರವಾಗಿ ಹೇಳಕ್ಕಂತೀನಿ. ಇದ್ರ ಬಗ್ಗೆ ನನಗೆ ಆಮೇಲೆ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಇದ್ದಿದ್ದು ಹೇಳಕ್ಕಂತೀನಿ, ಆರ್ಗನೈಸರ್ ಚಲೋ ಅಂತಂಗೆ ಮಾಡ್ಯಾರಿಲ್ಲ. ನಿಜವಾಗ್ಲೂ ನಾವು ಬಂದೆಲ್ಲ ವಿಡಿಯೋ ಮಾಡಿ ಯಾಕೆ ತೋರ್ಸಂಗಂತೀನಿ ಅಂತಂದ್ರೆ ಇಲ್ಲಿ ಒಂದೊಂದು ಮುಳ್ಳಿಲ್ಲ. ಆ್ಯಕ್ಚುಲಿ ಹೇಳ್ಕೊಂಡು ಮುಳ್ಳಿದ್ದು ಇಲ್ಲಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಂದ ಟ್ಯಾಕ್ಟ್ರಿ ಉಗ್ಸ್ಯಾರ. ರೋಲರ್ ಸತಕರ ತೊಗೊಂಬಂದ ರೋಲರ್ ಎಲ್ಲ ಮಾಡ್ಸ್ಯಾರ. ಹಿಂಗೆ ಇಲ್ಲೇನ ಮುಳ್ಳಿದ್ದು ಎಲ್ಲ ಕಡೆ ಮುಳ್ಳಿದ್ದು ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ಅದನ್ನು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಐತಿ. ಸೊ ದಯಮಾಡಿ ಯಾರ ಬಂದು ಏನೋ ಡ್ರಿಂಕ್ಸ್ ಮಾಡಿದ್ರೆ ಆತ್ಲಿ ಏನೋ ಮಾಡಿದ್ರು ಪ್ಲೀಸ್ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಡ್ರಿ. ಡಸ್ಟ್ಬಿನ್ನಾಗ ಹೋಗ್ಬಿಡ್ರಿ. ಎಲ್ಲಿ ಬೇಕಲ್ಲಿ ಹೇಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ದಯಮಾಡಿ ಹೇಳಕ್ಕಂತೀನಿ, ಈ ಪಿಚ್ ನೋಡ್ಕೊಳೋ ಜವಾಬ್ದಾರಿ ನಮ್ಮದು. ಗುಳೇಗುಡ್ದಾಗಿಂಥ ಪಿಚ್ ಸಿಗುತ್ತೆ ಅಂತ ನಮ್ಗೆ ಅನ್ಕೊಂಡಿದ್ದಿಲ್ಲ. ಗುಳೇಗುಡ್ದಾಗಿಂಥ ಪಿಚ್ ಸಿಕ್ಕತ್ತೆ ನಮಗೆ. ದಯಮಾಡಿ ಹೇಳಕ್ಕಂತೀನಿ, ಪಾರ್ಸಲ್ ತಂದವ್ರೈತಲ್ಲ ಅದು ಕ್ಯಾರಿ ಬ್ಯಾಗ್ ಹಾಕೊಂಡು ಹೋಗ್ಬಿಡ್ರಿ. ಥ್ಯಾಂಕ್ ಯು. ತಪ್ಪು ಯಾರು ಅನ್ಯತಾ ಭಾವನೆ ಮಾಡೋಕೆ ಹೋಗ್ಬೇಡ್ರಿ. ನೀವೇನು ಕಮೆಂಟ್ ಹಾಕಿದ್ರೆ ನಾ ತಲೆ ಕೆಡಿಸ್ಕೊಳಂಗಿಲ್ಲ. ನನ್ನ ಜವಾಬ್ದಾರಿ ಇತ್ತು ಹೇಳೋದು, ನಾ ಹೇಳಿದ್ದೀನಿ. ಯಾಕಂದ್ರೆ ನಮ್ಮ ಗುಳೇಗುಡ್ದಾಗ ಇಂಥದ್ದೊಂದು ಗ್ರೌಂಡ್ ಬೇಕಾಗಿತ್ತು. ನಮ್ಮ ಆರ್ಗನೈಸ್ ಕಮಿಟಿ ಏನೈತಲ್ಲ ಅದು ಮಾಡಿದ್ದಾರೆ. ಅವ್ರಿಗೆ ಸ್ಪೆಷಲಿ ಥ್ಯಾಂಕ್ಸ್. ನಮ್ಮ ಕಡೆಯಿಂದ ಬೆಳಿಗ್ಗೆಯಿಂದ ನವೆಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಇಲ್ಲಿ ಯಾರು ಆಡೋಕೆ ಬರ್ತಿರಲ್ಲ ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಕಪ್ ಗೆದ್ಕೊಳಕ್ಕೆ ಆಗಂಗಿಲ್ಲ, ಬಟ್ ಆಡೋಕೆ ಬಂದವ್ರು ಐತಲ್ಲ ಎಂಜಾಯ್ ಮಾಡಿರಿ. ಎಂಜಾಯ್ ಮಾಡಿ ಆಟ ಆಡ್ರಿ. ಒಂದಿಲ್ಲ ಒಂದಿನ ಗೆಲುವು ನಿಮ್ದಾಗುತ್ತೆ. ಹಂಗೆ ಆಲ್ ದ ಬೆಸ್ಟ್ ಪ್ರತಿಯೊಬ್ಬಂಗೆ. ಯಾರು ಆರ್ಗನೈಸ್ ಅದಾರಲ್ಲ, ಒಂದು ಏನು ಇಲ್ಲಿಂದ ಏನು ಕೆಲಸ ಮಾಡಿದಾರಲ್ಲ ಅವರಿಂದ ಹಿಡಿದು ಯಾರ್ಯಾರು ಸಹಾಯ ಮಾಡಿದಾರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್. ಅಷ್ಟೇ ಅಲ್ದ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.